ನಾವೆಲ್ಲರೂ ಪ್ರೋಟೀನ್ ಇಂಟೇಕ್ ಇಂದ ಓಡ್ಲಿಕತ್ತೇವಿ ಆದ್ರೆ ವೆಜಿಟೇರಿಯನ್ಸಿಗೆ ಭಾಳ ಕಡಿಮೆ ಪ್ರೋಟೀನ್ ಆಪ್ಷನ್ಸ್ ಅವ. ಅದರ ಸಂಬಂಧ ಫಾರ್ ದ ಸೆಕೆಂಡ್ ಎಪಿಸೋಡ್ ಆಫ್ ದೋಸಾ ಜಂಕ್ಷನ್ ಇವತ್ತು ನಾನು ಪ್ರೋಟೀನ್ ಪ್ಯಾಕ್ಡ್ ಕಡಲೆಕಾಳು ದೋಸಾ ಹೆಂಗ್ ಮಾಡೋದು ಅಂತ ತೋರಿಸ್ತೀನಿ. ಸೊ ಹಿಂದಿನ ದಿನ ರಾತ್ರಿ ಅರ್ಧ ಬಟ್ಲ ಕಡಲೆಕಾಳು ತೊಳೆದು ನೆನೆ ಹಾಕ್ರಿ. ಮರುದಿವ್ಸದ ಡಬಲ್ ಆಗಿ 1 ಬಟ್ಲ ಆಗಿರ್ತದೆ. ಆಮೇಲೆ ಒಂದು ಮಿಕ್ಸಿಂಗ್ ಬೋಲ್ಗೆ ನೆನೆಸಿಟ್ಟಿದ್ ಕಡಲೆಕಾಳು, ಅರ್ಧ ಬಟ್ಲ ಸಣ್ಣ ರವ, ಅರ್ಧ ಬಟ್ಲ ಮೊಸರು ಹಾಕ್ರಿ. ಆಮೇಲೆ ಇದಕ್ಕೆ 5 ರಿಂದ 6 ಮೆಣಸಿನ್ಕಾಯಿ ಹಾಕ್ರಿ. ಆಮೇಲೆ ಒಂದ್ ಸ್ವಲ್ಪ ಶುಂಠಿ, 1 ಬಟ್ಲ ಕೊತ್ತಂಬರಿ, ಅರ್ಧ ಸ್ಪೂನ್ ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ನೀರ್ ಹಾಕಿ ಸಣ್ಣಗ ದೋಸಾ ಹಿಟ್ಟಿನ ಗತೆ ರುಬ್ಕೋರಿ. ಆಮೇಲೆ ಇನ್ನೇನು ಉಳಿತ ದೋಸಾ ಹಂಚ್ ಬಿಸಿ ಮಾಡ್ರಿ. ಸ್ಟೈಲ್ ಆಗಿ ಅಂಗಡಿಯವ್ರ ಗತೆ ನೀರ್ ಹೊಡೋದು ನಮ್ ದೋಸಾ ಬ್ಯಾಟರ್ನ ಹಂಚೊಳಗ್ ಸ್ಪ್ರೆಡ್ ಮಾಡಿ ಆಮೇಲೆ 1 ಸ್ಪೂನ್ ಎಣ್ಣೆ ಇಲ್ಲ ತುಪ್ಪ ಹಾಕಿ 2 ಸೈಡ್ ಕ್ರಿಸ್ಪಿ ಆಗುವಂಗ ರೋಸ್ಟ್ ಮಾಡ್ರಿ. ಇಷ್ಟ ಮಾಡಿದ್ರೆ ರೆಡಿ ಆಗ್ತದ ನೋಡ್ರಿ ನಮ್ದು ಪ್ರೋಟೀನ್ ಪ್ಯಾಕ್ಡ್ ಕಡ್ಲೆಕಾಳು ದೋಸಾ. ಇದು ಮಸಾಲೆದಾರು ಅದ, ಖಾರನೂ ಅದ. ಇದ್ರ ಜೊತೆ ನೀವು ಚಟ್ನಿ ಮಾಡ್ಲಿಲ್ಲ ಅಂದ್ರೂ ನಡೀತದ. ಮತ್ತೆ ಮ್ಯಾಲ ಒಂಚೂರು ತುಪ್ಪ ಹಾಕೊಂಡ್ ಹಂಗ ತಿಂದ್ರೂ ಇದು ಬೆಸ್ಟ್ ಇರ್ತದ. ಟ್ರೈ ಮಾಡಿ ಹೆಂಗ ಅನಿಸ್ತ ಅಂತ ಹೇಳ್ರಿ. ಟ್ರೈ ಮಾಡ್ತೀರಲ್ಲ.